ಮನೆಯಿಂದ ಹೊರಗೆ ಕಳಿಸಿದ್ದು ಒಳ್ಳೇದೇ ಆಯ್ತು ಅನ್ಸುತ್ತೆ. ಆ ಋತುಗೆ ಸರಿಯಾಗೈತೆ ಕಣೆ. ಆ ಋತು ಅಕ್ಕ ಸಖತ್ತು ಇದನ್ನ ಮಾಡಾಳು ಅಯ್ಯಮ್ಮ. ಎಷ್ಟು ಇದನ್ನ ಮಾಡಾಳು ಅಂದ್ರೆ ಯಪ್ಪ ಯಪ್ಪ ದುಡ್ಡಿನ ಅಹಂಕಾರ ತೋರ್ಸಾಳು. ಸರಿಯಾಗೈತೆ ಅಲ್ವೇ? ನನ್ಗಂತೂ ತುಂಬಾ ಖುಷಿ ಆಗ್ಬಿಡ್ತು. ಆದ್ರೂ ಎಲ್ಲೋ ಒಂದ್ ಕಡೆ ಪಾಪ ನಮ್ಮ ಮಾಮನ್ಗೆ ಮೋಸ ಆಗ್ತೈತೆ ಅಂತ ಬೇಜಾರಾಯ್ತು. ಆದ್ರೂ ಬಿಡು, ಹಂಗ ನಮ್ಮ ಮಾಮ ಹಿಂಗ ಇರುತ್ತೆ, ನಮ್ಮ ಮಾಮ ಹಿಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಮಾಮ ಯಾವತ್ತಿದ್ರು ಯಾವ ಥರ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಮಾಮ ಏನಕ್ಕೂ ಯೋಚನೆ ಮಾಡಲ್ಲ, ಹೆಂಗಿರ್ಬೇಕು ಅನ್ನೋ ನಮ್ಮ ಮಾಮ ಚೆನ್ನಾಗಿ ದುಡಿಯೋದು ಎಲ್ಲ ಗೊತ್ತೈತೆ. ನಮ್ಮ ಮಾವನಿಗೆ ಮನೆ ಕಟ್ಟೋದು ಅಷ್ಟೊಂದು ಸುಧಾರಿಸ್ತಿಲ್ಲದು ಈ ಅಮ್ಮ. ಗೊತ್ತಾಗ ಮುಂದೆ ಬೇಗ ಹೆಂಗೋ ನಮ್ಮ ಮಾಮನಿಗೆ ವಿಷಯ ಗೊತ್ತಾಗೋದಕ್ಕೆ ಸರಿಯಾಗ್ಬಿಟ್ಟೈತೆ. ಈ ವಿಷಯನ ಫಸ್ಟ್ ಹೋಗಿ ಪುಣ್ಯಕ್ಕ ಶಿವಾನಿ ಅಕ್ಕ ಹತ್ರ ಹೇಳ್ಬೇಕು. ಋತು ಇಲ್ಲೋಡು, ಎಲ್ಲ ಇಲ್ಲ ವಿಷಯ ಲೀಕ್ ಆಗುತ್ತೆ ಅಂತೇಳಿ ರಾತ್ರಿ ಇಲ್ಲಿಂದ ಗಂಡನ ಕರ್ಕೊಂಡು ಊರಿಗೆ ಹೊರಟೋಗ್ಲಿಲ್ಲ ಅಂದ್ರೆ ನಾವು ಒಪ್ತೀಯ? ಈ ಊರಲ್ಲಿ ಎಲ್ಲೂ ಓಡಾಡಬಾರ್ದು ನೋಡು. ಎಲ್ಲರಿಗೂ ವಿಷಯ ಗೊತ್ತಾಗೈತೆ ಅಂತ ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಊರಿಗೆ ಬಂದಾಗ ಇವಾಗ ಬೆಂಗಳೂರಿಗೆ ಹೋಗ್ತಾಳೆ ಆ ಋತು. ಹೋಗ್ಬಿಟ್ಟು ಗಂಡನ ಅಲ್ಲೇ ಏನೋ ಬೈದೋಗಿದು ಏನೋ ಒಂದು ಹೇಳ್ಕೊಂಡು ಏನೋ ಒಂದು ಮಾಡ್ಕೊಂಡು ಏನೋ ಒಂದು ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಿರಲ್ಲ. ಆ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡಿರ್ತಾಳೆ. ಇಲ್ಲಿ ವಿಷಯ ಅಷ್ಟೊತ್ತಿಗೆ ಲೀಕ್ ಮಾಡ್ಬಿಡ್ಬೇಕು, ಎಲ್ಲ ಕಡೆ ಲೀಕ್ ಮಾಡಿಬಿಟ್ರೆ ಅವಾಗ ಇಲ್ಲಿ ಬರೋದಕ್ಕೆ ಅವಳಿಗೆ ಮಕ ಇರೋದಿಲ್ಲ. ಅವಾಗ ಗಂಡನ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಅವಾಗ ಮಕ ಇರೋದಿಲ್ಲ ಇಲ್ಲಿ ಬರೋದಕ್ಕೆ ಅವಳಿಗೆ. ಮತ್ತೆ ಹೋಗ್ಬಿಟ್ಟು ಪುಣ್ಯಕ್ಕ ಶಿವಾನಿ ಅಕ್ಕನ್ಗೆ ತೋರ್ಸೋಣ. ಅವ್ರ ನಂಬರ್ ಇಲ್ಲ, ಇಲ್ಲಾಂದ್ರೆ ಅವ್ರಿಗೆ ಸೆಂಡ್ ಮಾಡ್ಬಿಡ್ತಿದ್ದೆ. ಬಾ, ಹಂಗೆ ಅವ್ರ ಜೊತೆ ಮಾತಾಡ್ದಂಗೂ ಆಗುತ್ತೆ, ಹಂಗೆ ಎಲ್ಲ ತೋರಿಸ್ದಂಗೂ ಆಗುತ್ತೆ, ಎಲ್ಲ ಸರಿಯಾಗುತ್ತೆ. ಅಮ್ಮ ಯಾಲೇನೆ ಅಜ್ಜಯ್ಯ ಅಜ್ಜಿ ಹತ್ರ ಹೇಳ್ತಂತೆ. ಅಜ್ಜಯ್ಯ ಅಜ್ಜಿ ಅಂತೂ ಹಂಗೆ ಅಂತಂತೆ, ಆಗಬೇಕು ಅವಳಿಗೆ ಋತುಗೆ ಆಗಬೇಕು ಅಂತಂತೆ. ಕರ್ಕೊಂಡೋಗಿ ಕಿಣಿದ್ಕೆ ಸರಿಯಾಗಿ ಆಗಬೇಕು ಅಂತ ಹೇಳ್ತಂತೆ. ಆ ಅಜ್ಜಿ ಅಂತೂ ಪಾಪ ಅವಳು ಮನೆಗೆ ಹೋದಾಗ ನಮ್ಮ ಅತ್ತೆ ಬೇಡ ಅವಳು ಮಾತ್ರ ಮನೆಗೆ ಇಕ್ಕೆ ಬೇಡ್ರಿ ಅಂತ ಗಲಾಟೆ ಮಾಡ್ತು ಪಾಪ. ಆದರೆ ಅವ್ರು ಯಾರು ಕೇಳಲಿಲ್ಲ. ಅವ್ರಿಗೆಲ್ಲ ಇವಾಗ ಗೊತ್ತಾಗುತ್ತೆ ತಗ. ಈಗ ಯೋಚನೆ ಮಾಡ್ತಾರೆ. ಅವಾಗ್ಲೇನೆ ನಮ್ಮ ಅಜ್ಜಿ ಹೇಳಿದ್ದ ಕೇಳಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾರೆ ನೋಡಿ ಇವಾಗ. ಏನು ಇಬ್ರು ಖುಷಿ ಖುಷಿಯಾಗಿ ಎಲ್ಗ ಹೊರಟು ಬಿಟ್ರಿ? ಎಲ್ಗೂ ಇಲ್ಲ ಲಾಸ್ಯ. ಮತ್ತೆ ಪುಣ್ಯಕ್ಕ ಶಿವಾನಿ ಅಕ್ಕನ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಯಾಕೊತ್ತಾ, ಅದೇ ಋತು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ. ಇವಾಗ ಅದೇ ಋತು ಅಕ್ಕನ ಗಂಡ ಪ್ರವೀಣ ಅವರು ನಮ್ಮ ಅತ್ತೆ ಹುಡ್ಕೊಂಡು ನಮ್ಮ ಕರಿಯ ಮತ್ತೆ ಹುಡ್ಕೊಂಡು ಬೆಂಗಳೂರಿಗೆ ಹೋಗಿದ್ರಂತೆ. ಅಲ್ಲಿ ನಮ್ಮ ಮಾವನ ಕೈ ಸಿಗಿ ಬಿದ್ದು ಅಲ್ಲಿ ರಾಮಾಯಣ ಆಗೈತೆ. ಅದಕ್ಕೆ ಇವ್ರು ಇವಾಗ ಹೋಗ್ತಾ ಇದ್ದಾರೆ. ನಾನು ನಿನ್ಗೆ ಸೆಂಡ್ ಮಾಡ್ತೀನಿ ನೋಡು, ಆ ವಿಡಿಯೋ ನೋಡ್ಬಿಡು ನೀನು. ಹೌದೇನು? ಸರಿಯಾಗಿ ಆಗೈತೆ ತಗ. ಎಷ್ಟೆಲ್ಲ ಇದು ಮಾಡ್ತಿದ್ರು, ಸರಿಯಾಗಿ ಆಗೈತೆ. ಅನುಭವಿಸ್ದಾಗ್ಲೇ ಗೊತ್ತಾಗೋದು, ಯಾರಾದರೂ ಹೇಳ್ದಾಗ ಗೊತ್ತಾಗಲ್ಲ. ಅಜ್ಜಿ ಹೇಳೋದಂತೆ. ಅಜ್ಜಿ ಹಂಗಂತ ಹೇಳ್ತಿತ್ತು. ನಮ್ಮ ಅಜ್ಜಿ ಹತ್ರ ಬಂದು ಮಾತಾಡ್ತಾ ಇದ್ರು. ಅವಾಗ್ಲೇ ನಾನು ಹೇಳ್ದೆ ಋತಮ್ಮನಿಗೆ, ನಮ್ಮ ಚೈತ್ರಂಗೂ ಹೇಳ್ದೆ, ಬೇಡ ಅವಳನ್ನ ಮಾತ್ರ ಮನೆಗೆ ಬಿಡ್ಕೋಬೇಡ್ರಿ ಅಂತ. ನಾನು ಗಲಾಟೆ ಮಾಡಿದ್ರು ಕೇಳಲಿಲ್ಲ ಅಂತಂದ್ರು. ಸರಿಯಾಗಿ ಆಗೈತೆ ತಗ, ಇವಾಗ ಆಗಬೇಕು. ಬಾ, ನಾನು ಬರ್ತೀನಿ, ಹೋಗೋಣ ಪುಣ್ಯಕ. ನಾವು ಅದಕ್ಕೇನೆ ಹೋಗ್ಬಿಟ್ಟು ಹೇಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅವ್ರಿಗೂ ಖುಷಿ ಆಗುತ್ತೆ. ಅದೇ ಏನಾದರೂ ಪುಣ್ಯ ಹಾಕೋನ್ಗೂ ಶಿವಾನಿ ಹಾಕೋನ್ಗೂ ಏನಾದರೂ ಆಗಿದ್ರೆ ಎಷ್ಟು ಇದನ್ನ ಮಾಡೋರು ಗೊತ್ತೇ. ಅಂದ್ರೆ ಅವ್ರು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಕಣ. ನೀನೇನಾದ್ರೂ ನೀನಿನ್ನ ತೋರಿಸಿದ್ರೆ ಪಾಪ ಬೇಜಾರು ಮಾಡ್ಕೊಂತಾರೆ. ಅವ್ರು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಯಾಕೆ ಗೊತ್ತಾ? ಪಾಪ ಹಂಗೆ ಆಗ್ಬಾರ್ದು ಅಂತಾರೆ. ಅವ್ರು ಎಷ್ಟು ಒಳ್ಳೆ ಮನ್ಸೈತೆ ಗೊತ್ತಾ ಅವ್ರಿಗೆ. ನಿಜ, ಅವ್ರು ಹಂಗೆಲ್ಲ ಯೋಚನೆ ಮಾಡಲ್ಲ. ಹಂಗೆ ಆಗ್ಬೇಕು ಅವ್ರಿಗೆ ಅಂತೆಲ್ಲ ಒಂಬಲ್ಲ ಅವರು. ಏನೋ ಮಾತಲ್ಲಂದ್ರೂ ಮನಸ್ನಾಗ ಒಳ್ಳೇದೇ ಬಯಸ್ತಾರೆ. ಮನಸ್ಸಲ್ಲಿ ಒಳ್ಳೇದಿರಬೇಕು. ಮನಸ್ಸು ಯಾವ ಥರ ಯೋಚನೆ ಮಾಡ್ತೀವೋ ಆ ಥರ ಅಂತಾರಲ್ಲ, ಹಂಗೆ ಅವ್ರು ಒಳ್ಳೇದೇ ಯೋಚನೆ ಮಾಡ್ತಾರೆ. ನಿಜ, ನೀನು ತೋರಿಸಿದ್ರು ಅವರು ಅಯ್ಯೋ ಪಾಪ ಹಿಂಗೆ ಮಾಡಬಾರ್ದಾಗಿತ್ತು ಅಂತಾರೆ. ಮೊನ್ನೆ ಅವತ್ತು ಬಾಯೆಲ್ಲ ಹಿಂಗೆ ಅಂತಾರೆ ಅಷ್ಟೇ. ಆದರೆ ಅವ್ರ ಮನಸ್ಥಿತಿನೇ ಬೇರೆ. ಅವ್ರಿಗೆ ಒಂಥರ ಎಷ್ಟು ಅವರು ಒಳ್ಳೆ ಥರ ಯೋಚನೆ ಮಾಡ್ತಾರೆ ಗೊತ್ತಾ. ಆದರೆ ಋತುವಾಕ ಜಂಬ ಬಿಡೋದಕ್ಕೆ ಮಾತ್ರ ಹಂಗೆ ಅಂತಾರೆ. ಇನ್ನು ಬೇರೆ ಇನ್ನೇನು ಅಂಬಲ್ಲ. ಇಟ್ಟಾಗ ಎಲ್ಲರೂ ಮಾತಾಡ್ತಾರ ಅಕ್ಕ. ಅಂದ್ರೆ ಅವ್ರ ಮನಸ್ನಾಗ ಯಾವ ರೀತಿ ಎಲ್ಲ ಬಯಸಲ್ಲ ಬಿಡು. ಅವ್ರ ಒಳಗೆ ಏನೋ ಒಂಥರ ಇದು ಮಾಡ್ತಾರೆ. ಸಿಟ್ಟಾಗ ಅವ್ಳು ಮಾತಾಡೋದಕ್ಕೂ ಅದಕ್ಕೂ ಆ ಋತುಗೆ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತಾರೆ. ಜಯಜ್ಜಿ ಹೇಳ್ದಾಗ ಸುಮ್ಮನಿರಜ್ಜಿ, ಅವ್ರವ್ರಿಗೆ ಗೊತ್ತಾಗ್ಬೇಕು. ನೀನೇನು ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಗೊತ್ತಾ. ಅಜ್ಜಿ ಹೇಳ್ತಂತೆ ಪಾಪ ಅವಾಗ್ಲೇನೆ. ಅದಕ್ಕೇನೆ ಪುಣ್ಯಕ ಶಿವಾನಿ ಅಕ್ಕ ಸುಮ್ಮನಿರ್ಸಿದ್ರಂತೆ, ಬೇಡ ಅವ್ರವ್ರಿಗೆ ಗೊತ್ತಾಗ್ಲಿ, ನೀನೇನು ಹೇಳ್ಬೇಡ ಅಂತ. ಆ ಸಮಯದಾಗ ಹೇಳಿದ್ರೆ ಇವ್ರನ್ನೇ ಕೆಟ್ಟವ್ರು ಮಾಡೋರು ಹೇಳ್ತಾಗ. ಒಳ್ಳೇದು ಹೇಳಿದ್ರು ಆ ಸಮಯದಾಗ ಕೆಟ್ಟದಾಗೆ ಕಾಮದು. ನನಗೇನೋ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀನೇನಾದ್ರೂ ಅನ್ಕೊಳ್ರಿ ಇವಳೇನು ಶಾರು ಇಷ್ಟೊಂದು ಖುಷಿ ಪಡ್ತಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಲಾಸೆ ಏನಿಲ್ಲ, ನಾನೇನೇನು ಅನ್ಕಮಕ್ಕೆ ಹೋಗಲ್ಲ. ನಾನು ಏನು ಅನ್ಕಮನ ಹೇಳು. ಚೆನ್ನಾಗಿರ್ಬೇಕು ಅಂಬೋದೇ ನನಗೂ ಇರೋದು ಅಷ್ಟೇ. ಮಾನುಗೆ ಹೇಳೋಣ ಅನ್ಕೊಂಡೆ ಬೇಜಾರಾಗ್ತಾಳೆ ಅಂತ ನಾನು ಮಾನಿಗೆ ಏನು ಹೇಳಕ್ ಹೋಗ್ಲಿ. ಬೇಡ ಸುಮ್ಕಿರೋ, ಅವ್ರ ಅಪ್ಪ ಬೇರೆ ಅಲ್ಲ, ಹೇಳ್ಬೇಡ. ಬೇಜಾರ ಮಾಡ್ಕೊಂತಾಳೆ. ಹೇಳಕ್ ಹೋಗ್ಬೇಡ. ಇಲ್ಲ ಒಂದ್ ಕಡೆ ಅವಳ ಮನ್ಸಾಗೂ ನಮ್ಮಪ್ಪ ಅನ್ನೋದು ಇದ್ದೇ ಇರುತ್ತೆ. ಹೇಳಿದ್ರೆ ಬೇಜಾರಾಗತ್ತೆ, ಹೇಳ್ಬೇಡ್ರಿ. ಆಮೇಲೆ ಅವಳಿಗೆ ಗೊತ್ತಾಗುತ್ತೆ. ಅದಾಗಿ ಅದು ಗೊತ್ತಾದಾಗ ಮಾತಾಡಿದ್ರೆ ಆಯ್ತು. ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಾಗಿತ್ತು ಶಿವಾನಿ.
ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಸಾಕು ಕಾಲು ನೋವು ಅಂತ ಹೇಳ್ತಾ ಇರ್ತೀಯ. ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕು ತಾನೆ. ಏ ಬಿಡು, ಏನು ಅಷ್ಟೊಂದಿಲ್ಲ, ಯಾವಾಗಾದ್ರೂ ಒಂದೊಂದು ಟೈಮ್ ನೋವುತೈತೆ ಅಷ್ಟೇನೆ. ಇಲ್ಲ ಶಿವಾನಿ, ಹೋಗ್ಬಾ. ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಒಂದು ಇದಾಗಲಿ ತೋರಿಸ್ಕೋಬೇಕು. ನಾವು ಮುಂಚೆನೇ ಎಚ್ಚರಿಕೆ ತಗೋಬೇಕು. ಯಾಕಂದರೆ ಇವಾಗ ಮೊದಲಿನ ಥರ ಅಲ್ಲ. ಅದೇ ಒಂದು ಏನಾದರೂ ಒಂದು ನಮಗೆ ನೋವಿಗೆ ಗುರಿ ಆಗ್ಬಿಡುತ್ತೆ. ಅದರಿಂದಲೇ ಇಷ್ಟು ಹೋಗಿ ಇಷ್ಟ ಆಗ್ಬಿಡುತ್ತೆ ಅಂಥದ್ದು ಇವಾಗ. ಅದಕ್ಕೆ ಫಸ್ಟ್ ಹೋಗಿ ನೀನು ತೋರಿಸ್ಕೊಂಬ. ಸ್ವಲ್ಪ ಕಾಲು ನೋವು ಅಂತಿಲ್ಲ, ಅದಕ್ಕೆ ತೋರಿಸ್ಕೊಂಬ. ಯಾವ್ದು ಬಲಗಾಲ ಎಡಗಾಲ? ಎಡಗಾಲು ನೋವು ಬರುತ್ತೆ ನನಗೆ, ಬಲಗಾಲಲ್ಲ ಎಡಗಾಲು. ಎಡಗಾಲು ತುಂಬ ನೋವು. ಯಾಕೆ ಹಿಂಗೆಲ್ಲ ಬಂದರು? ಶಾರು, ಶಕ್ತಿ, ಬನ್ನಿ. ಒಳ್ಳೆ ಒಂದು ಗುಡ್ ನ್ಯೂಸ್ ಹೇಳೋದಕ್ಕೆ ಬಂದಿದ್ವಿ. ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗ್ಬಿಡ್ತು. ನಾವೇನು ಅಂದ್ಕೊಂಡಿದ್ವಿ? ನಾವು ಅಂದ್ಕೊಂಡಿದ್ದು ಸಕ್ಸಸ್ ಆಯ್ತಾ? ಏನು ಮತ್ತೆ ಆ ಪ್ರವೀಣನು ಆ ಕರಿಯಮ್ಮ ಇಬ್ರು, ನಮ್ಮ ಅತ್ತೆ ಆ ಕರಿಯಮ್ಮ ಇಬ್ರು ನಮ್ಮ ಮಾವನ ಕೈ ಸಿಗೆ ಬಿದ್ದವ್ರೆ. ಇವಾಗ ಋತು ಅಕ್ಕನಿಗೆ ವಿಷಯ ಗೊತ್ತಾಗೈತೆ. ನಮ್ಮ ಮಾಮ ಎಲ್ಲ ವಿಡಿಯೋಗಳೆಲ್ಲ ಮಾಡಿಬಿಟ್ಟು ಸೆಂಡ್ ಮಾಡೈತೆ. ಮೀಟಿಂಗ್ ಅಂತ ಹೇಳಿ ಸುಳ್ಳು ಹೇಳಿ ಕರಿಯಮ್ಮನ ಮೀಟಿಂಗ್ಗೆ ಹೋಗ್ಬಿಟ್ಟೈತೆ. ಅದೆಲ್ಲ ಗೊತ್ತಾಗಿ ಎಲ್ಲ ಇವಾಗ ತುಂಬ ಅಲ್ಲಿ ಗಲಾಟೆ ಆಗ್ತಾ ಇದೆ. ಇವಾಗ ನಮ್ಮ ಮಾಮ ಅಂತ ಸುಮ್ಮನಿರೋದಿಲ್ಲ. ಇವಾಗ ಋತುನ್ಗೂ ಈ ವಿಷಯ ಗೊತ್ತಾಗೈತೆ. ಹೌದೇನು? ಗೊತ್ತಾಗ್ಲಿ ಬಿಡು. ನಮ್ಮ ಅಜ್ಜಿ ಹೇಳ್ತಿತ್ತು, ಕೇಳ್ತಿರ್ಲಿಲ್ಲ. ನಮ್ಮ ಅಜ್ಜಿ ಹೇಳಿದ್ರೆ ಎಷ್ಟು ಇದನ್ನು ಮಾಡೋರು ಗೊತ್ತಾ ಅವರು. ಅಯ್ಯೋ, ಏನೋ ಒಂಥರ ನಮ್ಮ ಅಜ್ಜಿಗೆ ಅವ್ರ ಅಮ್ಮನೂ ಋತು ಅಕ್ಕ ಏನು ಗೊತ್ತಾಗಲ್ಲ ನಿನಗೆ ಅಂತ ಬೈಯೋರು. ಈಗ ಗೊತ್ತಾಗಲ್ಲ ಅಂತ ಬೈಲಿ. ಸುಮ್ಮನೆ ಆಗ್ಬೇಕು. ನಮಗೆ ಅಂದಿದ್ದಕ್ಕೂ ನಮ್ಮನ್ನ ಇದು ಮಾಡಿದ್ಕೂ ಬೇಜಾರಲ್ಲ. ಪಾಪ ಅವ್ರು ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ಲಿಲ್ವಲ್ಲ. ಅವ್ರು ಹೇಳಿದ್ರು ಆ ಅಜ್ಜಿ ಕಂಡಿರೋದ್ರಂಗೆ ಹೇಳಿದ್ರು ಕೇಳ್ತಾ ಇರಲಿಲ್ಲ. ನಾವು ಅದಕ್ಕೆ ಸುಮ್ಮನಿರಜ್ಜಿ ಏನು ಹೇಳ್ಬೇಡ ಅಂತ ಹೇಳಿದ್ವಿ. ನೋಡಿ ಅಕ್ಕ, ನಿಮ್ಮಿಬ್ಬರಿಗೂ ಫುಲ್ ಖುಷಿ ಆಗುತ್ತೆ ವಿಡಿಯೋ ನೋಡಿ. ಇಲ್ಲಿ ಇದು ಎಲ್ಲಂತ ಗೊತ್ತಾಗ್ಲಿಲ್ಲ. ಬೆಂಗಳೂರಲ್ಲಿದು ನಮ್ಮ ಮಾಮ ಮನೆ ಮಾಡೈತಲ್ಲ, ಅಲ್ಲಿ ಪ್ರೇಯಸಿ ನೋಡಿಕೊಂಡು ಪ್ರಿಯಕರ ಹೋಗಿರೋದು. ಪ್ರಿಯಕರ ಅಂತ ಅವಳು ಕೂಗಿದಾಳೆ. ಪ್ರೇಯಸಿ ನೋಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದಾನ. ಋತನ್ಗೆ ಈ ವಿಷಯ ನಮಗೆಲ್ಲ ಗೊತ್ತಾಯ್ತು ಅಂತ ಗೊತ್ತಾಗಬೇಕು. ಇಲ್ಲೆಲ್ಲ ಅವಳಿಗೆ ಮರ್ಯಾದೆ ಇಲ್ದಂಗೆ ಆಗಬೇಕು. ಹಂಗಾದ್ರೇನೆ ಅವಳು ಊರು ಬಿಟ್ಟು ಹೋಗೋದು. ಅವಳು ಎಂಥವಳು, ಅಲ್ಲೇ ಎಲ್ಲ ತೀರ್ಮಾನ ಮಾಡ್ಕೊಂಡು ಏನೂ ಗೊತ್ತಿಲ್ದಳಂಗೆ ಬರ್ತಾಳೆ. ನಾವಿದೀವಲ್ಲ, ಎಲ್ಲ ಗೊತ್ತಾಗೋ ಥರ ಮಾಡ್ತೀವಿ ಬಿಡಿ. ಸರಿ, ನಾನು ನೋಡ್ತೀನಿ. ನಾನು ನೋಡಿಲ್ಲ. ಈ ಕಡೆಗೆ ಬಂದರೆ ಕಾಣಿಸುತ್ತೆ. ಓ ನೋಡಮ್ಮ, ಸರಿಯಾಸಿಗೆ ಬಿದ್ದವ್ರೆ ಬಿಡು. ಅಪ್ಪ ದೇವ್ರೆ. ಆ ಋತು ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟಿರ್ತಾಳೆ. ಇದೇನಪ್ಪ ಇದು ಸಡನ್ನಾಗಿ ಹಿಂಗಾಗ್ಬಿಡ್ತು ಅಂತೇಳಿ ತುಂಬ ಶಾಕ್ ಆಗಿರ್ತಾಳೆ. ಸರಿಯಾಗಿ ಮಾಡಿದಾರಪ್ಪ. ಆಗ್ಬೇಕು. ಸುಮ್ಮನೆ ಹಂಗೆ ಅಂಬ ಬಿಡೋ ಅಂಥವ್ರಿ ಸರಿಯಾಗಿ ಆದ್ರೆ ಏನ. ನೋಡ್ರಿ ಎಲ್ಲರೂ ನೋಡ್ರಿ. ಅಂದರೆ ನಮ್ಮ ಅಜ್ಜಿ ಹೇಳೋದಕ್ಕೊಂದು ಬೆಲೆ ಬರಬೇಕು ಅಂತಂದರೆ ಹಿಂಗಾಗಿರೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ನಮ್ಮ ಅಜ್ಜಿ ಮಾತಿಗೆ ಬೆಲೆ ಸಿಗಬೇಕು. ಆದರೂ ಹಿಂಗೆ ಆಗಬಾರ್ದು. ನಾನೊಂದು ಹೆಣ್ಣಾಗಿ ಈ ರೀತಿ ಆಗಬಾರ್ದು ಅಂತ ನಾವು ಅಂದ್ಕೊಂತೀವಿ. ಆದರೆ ನಮ್ಮ ಅಜ್ಜಿ ಹೇಳಿರೋದಕ್ಕೊಂದು ಬೆಲೆ ಸಿಗಬೇಕು. ಇಲ್ಲಾಂದರೆ ನಮ್ಮ ಜಯಜ್ಜಿ ಮಾತಿಗೆ ಬೆಲೆ ಇರಲ್ಲ. ಮತ್ತು ನಮ್ಮ ಅಜ್ಜಿ ಎಷ್ಟು ಹೇಳ್ತು ಗೊತ್ತಾ, ಬೇಡ ಅಂತ. ಇವಾಗ ಹಿಂಗೆ ಸರಿಯಾಗಿ ಆಗೈತೆ ಅಂದರೆ ನಮ್ಮ ಜಯಜ್ಜಿ ಮಾತು ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಗೊತ್ತಾದ್ರೇ ಚೆನ್ನಾಗಿರೋದು. ಗೊತ್ತಾಗಬೇಕು. ಒಳ್ಳೇದಾಯ್ತು ಬಿಡು. ಇದೆಲ್ಲ ಹಿಂಗೆ ಆಗಿರೋದು ಒಳ್ಳೇದೇ ಆಯಿತು. ಯಾಕಂದರೆ ದೊಡ್ಡವ್ರು ಹಿರಿಯರು ಏನಾದರೂ ಹೇಳಿದ್ರೆ ಕೇಳಬೇಕು ಅನ್ನೋದು ಅನುಭವ ಆಗಬೇಕು. ಅನುಭವ ಆದ್ರೇ ಅವ್ರಿಗೂ ಚೆನ್ನಾಗೇ ಗೊತ್ತಾಗೋದು ಅಂತ ಹೇಳ್ತಾ ಇನ್ನೇನು ಬಿಡು. ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಜಂಬ ಇದ್ದವ್ರಿಗೆ ಹಿಂಗೆ ಆಗಬೇಕು. ಸಖತ್ತು ಜಂಬ ಪಡ್ತಾ ಇದ್ಲು. ನಾವೆಲ್ಲ ಒಂದು ಕಡೆ ನಾವು ಒಂಥರ ಕೆಟ್ಟದ್ದು ಬಯಸ್ಬಾರ್ದಪ್ಪ ಅಂತ ಅನಿಸುತ್ತೆ. ನಮ್ಮ ಮನಸ್ಸು ಆ ಥರ ಆಗಬಾರ್ದು ಅಂತ ಅನಿಸುತ್ತೆ. ಆದ್ರೂ ನಮ್ಮ ಅಜ್ಜಿ ಮಾತಿಗೋಸ್ಕರನ, ನಮ್ಮ ಅಜ್ಜಿಗೋಸ್ಕರನ ಆಗಿದ್ದೇ ಒಳ್ಳೇದಾಯಿತು ಅಂತ ಒಂದು ಕಡೆ ಅನಿಸುತ್ತೆ ಅಷ್ಟೇ. ಪುಣ್ಯಾಕ ಶಿವಾನಿ ಅಕ್ಕನಿಗೆಲ್ಲನ ವಿಷಯ ಗೊತ್ತಾಯಿತು. ಅದಕ್ಕೆ ನೋಡಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಹಿಂಗಾಗಬಾರ್ದಾಗಿತ್ತು, ಯಾಕೆ ಹಿಂಗಾಯಿತು ಅಂತ ಅಂತವ್ರೆ. ಆದರೂ ನಮ್ಮ ಜಯಜ್ಜಿ ಮಾತಿಗೆ ಒಂದು ಬೆಲೆ ಸಿಗ್ಬೇಕಂತಂದರೆ ಆಗಿದ್ದೇ ಒಳ್ಳೇದಾಯಿತು ಅಂತ ಒಂದು ಸತಿ ಹೇಳ್ತವ್ರೆ. ಸಿಟ್ಟಲ್ಲಿ ಎಲ್ಲರಿಗೂ ಒಂದು ಸತಿ ಹಂಗೆ ಅನಿಸುತ್ತೆ ಬಿಡಿ. ಮನಸ್ಸು ಯಾರಿಗೇ ಆಗಲಿ ಅನಿಸುತ್ತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.